ಫುಲ್ ಜೋಶ್ನಿಂದಲೇ ಕನ್ನಡ ಸಿನಿ ಇಂಡಸ್ಟ್ರಿಗೆ ಬಂದ ನಟ ರಾಕೇಶ್ ಅಡಿಗ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಮತ್ತಷ್ಟು ಹೊಸ ಅವಕಾಶಗಳಿಗಾಗಿ ಕಾಯ್ತಾಲೇ ಇದ್ರು. ಆದರೆ ಈಗ ಅವರ ಸಿನಿ ಕಿರಿಯರ್ನಲ್ಲಿ ಹೊಸ ಪ್ರಶ್ನೆಯೊಂದು ಎದುರಾಗಿದೆ. ಅದೇ ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ರಾಕೇಶ್ ಅಡಿಗ ಜೊತೆ ಸುನಿಲ್ ರಾವ್, ಶೈನ್ ಶೆಟ್ಟಿ, ಪ್ರಭು, ತೇಜು ಬೆಳ್ವಾಡಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಪಕ್ಕಾ ಮಿಡಲ್ ಕ್ಲಾಸ್ ಜನರ ಬದುಕಿನ ಕನ್ನಡಿ ಈ ಸಿನಿಮಾ. ಅದರಲ್ಲೂ ಬೆಂಗಳೂರಿನ ಲೈಫ್ ಸ್ಟೈಲ್ ಬಗ್ಗೆ ಕತೆ ಹಾಗೂ ಅವರ ಜೀವನದ ಏಳು ಬೀಳುಗಳು ತಮ್ಮದೇ ಸಣ್ಣ ಚೌಕಟ್ಟು ರಚಿಸಿ ಅದರಲ್ಲೇ ಖುಷಿಯಿಂದ ಇರ್ತಾರೆ. ಆ ಚೌಕಟ್ಟಿಗೆ ಧಕ್ಕೆಯಾದಾಗ ಮರ್ಯಾದೆಯ ಪ್ರಶ್ನೆ ಎದುರಾಗುತ್ತೆ. ಆ ಪ್ರಶ್ನೆ ಏನು ಅಂತ ಸಿನಿಮಾದಲ್ಲೇ ನೀವೆಲ್ಲ ನೋಡಬೇಕು. ರಾಜಕೀಯ ನಾಯಕನಿಗೆ ಹತ್ತಿರವಾಗಿರುವ ಕಾರ್ಯಕರ್ತನೊಬ್ಬ ಪ್ರತಿ ಏರಿಯಾದಲ್ಲೂ ಕೂಡ ಇದ್ದೇ ಇರ್ತಾನೆ. ಅವನಿಗೆ ಕಾರ್ಪೊರೇಟರ್ ಆಗಬೇಕೆಂಬ ಕನಸು ಇದ್ದೇ ಇರುತ್ತೆ. ಈ ಪಾತ್ರ ರಾಕೇಶ್ ಅಡಿಗ ಅವರಿಗೇನೆ ಬರ್ದಂಗಿದೆ. ಇನ್ನು ಸುನಿಲ್ ರಾವ್ ಒಬ್ಬ ಡೆಲಿವರಿ ಬಾಯ್ ಆಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಕ್ಯಾಬ್ ಡ್ರೈವರ್ ಆಗಿ ಪೂರ್ಣಚಂದ್ರ, ತೇಜು ಬೆಳ್ವಾಡಿ ಸೇಲ್ಸ್ ಗರ್ಲ್ ಆಗಿ ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಮರ್ಯಾದೆ ಪ್ರಶ್ನೆ ಈ ಸಿನಿಮಾದ ವಿಶೇಷ ಏನು ಅಂದ್ರೆ, ಈ ಸಿನಿಮಾಗೆ ಕತೆ ಬರ್ದಿರೋದು ನಮ್ಮ RJ ಪ್ರದೀಪ. ಹಾಗೆಯೇ ಟ್ರೈಲರ್ ಬಿಡುಗಡೆ ಮಾಡಿದ್ದು ಕೂಡ ನಿಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ರವರು. ಇನ್ನು ಮಿಡಲ್ ಕ್ಲಾಸ್ ಬದುಕಿನ ಸಿನಿಮಾಗಳು ಜನರಿಗೆ ತುಂಬಾ ಹತ್ರ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಡಾಲಿ ಧನಂಜಯರವರ ಅಭಿನಯದಲ್ಲಿ ಬಂದಂತಹ ರತ್ನನ್ ಪ್ರಪಂಚ. ಸಂಗೀತ ಹಾಗೇನೆ ಡೈರೆಕ್ಷನ್ ಈ ಸಿನಿಮಾದಲ್ಲಿ ತುಂಬಾ ನೀಟಾಗಿ ಬಂದಿದೆ. ಹೀಗಾಗಿ ತುಂಬಾ ನಿರೀಕ್ಷೆಯನ್ನ ಹುಟ್ಟಾಕಿರುವ ಸಿನಿಮಾಗಳಲ್ಲಿ ಮರ್ಯಾದೆ ಪ್ರಶ್ನೆ ಸಿನಿಮಾ ಕೂಡ ಒಂದು ಅಂತ ಹೇಳ್ಬೋದು. ಇದಾಗಿತ್ತು ಈ ಸಿನಿಮಾದ ಟ್ರೇಲರ್ ರಿವ್ಯೂ. ನೀವು ಕೂಡ ಟ್ರೇಲರ್ ಅನ್ನ ನೋಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮಗೂ ತಿಳಿಸಿ.